ಜಿಲ್ಲೆಯಿಂದ ಬಂದೀವಿ. ಅಲ್ಲಿ ಒಂದು 300 ಎಕರೆ DK ಶಿವಕುಮಾರ್ ಅವರು ಅವ್ರ ಮಗಳ ಹೆಸರಲ್ಲಿ ತೆಗೆದಿದ್ದಾರೆ. ಜೀವ ಬಿಡಾಕು ರೆಡಿ ಇದೀವಿ, ಭೂಮಿ ಬಿಡಲ್ಲ ನಾವು ಇನ್ನು ಚಿತ್ತೂರಾಣಿ ಚೆನ್ನಮ್ಮನಂಗೆ ಇಲ್ಲೇ ವಸ್ತಿ ಹೋಗೋದು, ಕಡಗ ಹಿಡ್ಕೊಂಡು ಬೆಂಗಳೂರೆಲ್ಲ ಸುತ್ತಾಡಬೇಕಾಗ್ತದ. ಮಾಡ್ಲಿ ಸರ್, ಬಿಡಿ ಸರ್, ಬೇಜಾನ್ ಜಾಗ ಇದೆಯಲ್ಲ, ಬೇರೆ ಕಡೆ ಇದೆಯಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ರೈತರ ಸರ್ಕಾರ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತದ್ದು. ಆ ಒಂದು ಕಪ್ಪು ಹಣವನ್ನ ಬಿಳಿ ಹಣವನ್ನಾಗ್ಲಿ ಮಾಡ್ಕೊಳ್ಳಿಕ್ಕೆ ಈ ಎಲ್ಲ ಹುನ್ನಾರವನ್ನ ಇಡೀ ನಮ್ಮ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ ಅಂತ ಇಲ್ಲಿನ ಸ್ಥಳೀಯರ ಆರೋಪ. ಕುಮಾರಸ್ವಾಮಿ ಅವರು ಮಾಡ್ಲಿಕ್ಕೆ ಕೊಟ್ರು, ಅವತ್ತು ನೀವು ಅದಕ್ಕೆ ವಿರೋಧ ಮಾಡಿದ್ರ ಬಾಲಕೃಷ್ಣ ಅವರೇ. ಸನ್ಮಾನ್ಯ ಬಾಲಕೃಷ್ಣ ಅವರೇ, ನಿಮ್ಮ ರಿಯಲ್ ಎಸ್ಟೇಟ್ ದಂಧೆಗೆ ಪಾಪ ಇಲ್ಲಿನ ಅಮಾಯಕರು ರೈತರ ಜಮೀನೇ ಬೇಕಾಗಿತ್ತ. ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಬೈರಮಂಗಲ ಗ್ರಾಮದ ಈ ಒಂದು ಸರ್ಕಲ್ನಲ್ಲಿ ಈಗ ಪ್ರತಿದಿನ ಏನು ರೈತರು ಹೋರಾಟವನ್ನು ಮಾಡ್ತಿರುವಂಥದ್ದು. ಇವತ್ತು ಈ ಒಂದು ಹೋರಾಟ ಅನಿರ್ದಿಷ್ಟಾವಧಿ ಮುಷ್ಕರ ಸುಮಾರು 480ನೇ ದಿನಕ್ಕೆ ಮುಟ್ಟಿರುವಂಥದ್ದು. ಸದ್ಯ ನಾನೀಗ ಈ ಒಂದು ಬಿಡದಿಯ ಈ ಒಂದು ಗ್ರಾಮದಲ್ಲಿದ್ದೀನಿ, ಅಂದರೆ ರೈತರು ಹೋರಾಟ ಮಾಡುವಂತಹ ಸ್ಥಳದಲ್ಲಿದ್ದೀನಿ. ಈಗ ನೀವು ಗಮನಿಸ್ತಾ ಇರುವಂಥದ್ದು ಅಂದರೆ ಬಿಡದಿಯ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಒಂದಷ್ಟು ಹೋರಾಟಗಳ ನಡುವೆಯಲ್ಲಿ ಈಗ ಆಕ್ರೋಶ ಹಾಗೆ ಪ್ರತಿಭಟನೆ ಕೂಡ ರೈತರು ಹಮ್ಮಿಕೊಂಡಿದ್ದಾರೆ. ಹಾಗೆ ಕನ್ನಡ ಪರ ಸಂಘಟನೆಯವರು ಕೂಡ ಈಗ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ದೃಶ್ಯವನ್ನು ಈಗ ಪ್ರತಿಧ್ವನಿ ಕ್ಯಾಮ್ರಾದಲ್ಲಿ ನೀವು ಗಮನಿಸ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಈ ಒಂದು ದೃಶ್ಯವನ್ನು ಗಮನಿಸ್ತಾ ಇರ್ಬೋದು. ಅಂದರೆ ಬಿಡದಿ ಟೌನ್ಶಿಪ್ ನಿರ್ಮಾಣ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಹೋರಾಟವನ್ನು ಮಾಡ್ತಿರುವಂಥದ್ದು. ಅಂದರೆ ಬೈರಮಂಗಲ ಮತ್ತು ಕುಂಚುಗಾನ ಹಳ್ಳಿಯ ಈ ಒಂದು ಗ್ರಾಮಸ್ಥರು ಮತ್ತು ರೈತರು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಪ್ರತಿಭಟನಾಕಾರನ ನಾನು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅಂದರೆ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಏನು ಹೇಳ್ತಾರೆ ಅವ್ರನ್ನೇ ನಾನು ಕೇಳ್ತಾ ಹೋಗ್ತೀನಿ, ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಈಗ ನೀವು ಒಂದಷ್ಟು ಪ್ರತಿಭಟನೆ ಮಾಡ್ತಿದ್ದೀರಿ, ಸರ್ಕಾರಕ್ಕೆ ಏನು ಹೇಳಿ ಬಯಸ್ತೀರಿ? ಸರ್, ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಯಾವುದೇ ಕಾರಣಕ್ಕೂ ನಮ್ಮ ರೈತರು ಭೂಮಿ ಬಿಡಲ್ಲ, ಜೀವ ಬಿಡಾಕು ರೆಡಿ ಇದೀವಿ, ಭೂಮಿ ಬಿಡಲ್ಲ ನಾವು ಬಿಜಾಪುರ ಜಿಲ್ಲೆಯಿಂದ ಬಂದೀವಿ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡಲ್ಲ. ನಾವು ಇನ್ನು ಚಿತ್ತೂರಾಣಿ ಚೆನ್ನಮ್ಮನಂಗೆ ಇಲ್ಲೇ ವಸ್ತಿ ಹೋಗೋದು, ಕಡಗ ಹಿಡ್ಕೊಂಡು ಬೆಂಗಳೂರೆಲ್ಲ ಸುತ್ತಾಡಬೇಕಾಗ್ತದ DK ಶಿವಕುಮಾರ್ ಮಾರನಿಂದ ಅಷ್ಟೇ. ಆದ್ರೆ ಮುಂದೇನು ಹೇಳೋಕ್ಕಾಗಲ್ಲ ನಮಗೇನು. ಏನು ಹೇಳ್ತಾರೆ ಈಗ ಈ ಒಂದು ಕೃಷಿ ಜಮೀನಲ್ಲಿ ಈಗ ಟೌನ್ಶಿಪ್ ಮಾಡಬೇಕಂತಲೇ ಮುಂದುವರಿದೆ ಸರ್ಕಾರ? ಸರ್, ಇದೊಂದೇ ಜಾಗ ಬೇಕಾ ಸರ್? ರೈತರ ಜಾಗನೇ ಬೇಕಾ? ಬೇರೆ ಎಲ್ಲೋ ಆ ಥರ ಡೆವಲಪ್ಮೆಂಟ್ ಮಾಡೋದಕ್ಕೆ ಮಾಡ್ಲಿ ಸರ್, ಬಿಡಿ ಸರ್, ಬೇಜಾನ್ ಜಾಗ ಇದೆಯಲ್ಲ, ಬೇರೆ ಕಡೆ ಇದೆಯಲ್ಲ. ಈಗ 100 ವರ್ಷಗಳಿಂದ ಜಮೀನನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಬಿಟ್ಟು ಎಲ್ಲೂ ಹೋಗಿ ಅಂದರೆ ಎಲ್ಲಿ ಹೋಗ್ಬೇಕು ಸರ್? ನಾವುಗಳೆಲ್ಲ ನಾವು ಪಿತ್ರಾರ್ಜಿತ ಆಸ್ತಿಗಳಿಂದ ಬಂದಿದ್ದೀವಿ. ಈಗ ನಾವು ಪ್ರಾಣ ಬೇಕಾದರೂ ಬಿಡ್ತೀವಿ, ನಮ್ಮ ಭೂಮಿಗಳನ್ನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಸರ್, ಇವತ್ತು ಹೋರಾಟ ಮಾಡ್ತಿದ್ದೀರಿ, 480 ದಿನಕ್ಕೆ ಈಗ ಕಾಲಿಟ್ಟಿದೆ ಹೋರಾಟ, ಏನು ಹೇಳಿ? ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬೆಂಗಳೂರಿಂದ ಬಂದಿದ್ದೀವಿ. ನಾವೆಲ್ಲರೂ ಕೂಡ ರೈತರ ಮಕ್ಕಳೇ, ನಮಗೂ ಕೂಡ ರೈತರ ಮೇಲೆ ಅಪಾರವಾದ ಗೌರವ ಅಭಿಮಾನ ಇದೆ. ಈ ದೇಶ ಏನಾದರೂ ಉಳ್ಕೊಳ್ಳುತ್ತೆ ಅಂದರೆ ಅದಕ್ಕೆ ಭಾಳ ಮುಖ್ಯ ಏನಪ್ಪ ಅಂದರೆ ಅನ್ನದಾತ ಚೆನ್ನಾಗಿದ್ದರೆ ಮಾತ್ರ ಈ ದೇಶ ಉಳ್ಕೊಳ್ಳಿಕ್ಕೆ ಸಾಧ್ಯ. ಸನ್ಮಾನ್ಯ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ರೈತರ ಸರ್ಕಾರ ಅಂತ ಹೇಳಿ ಅಧಿಕಾರಕ್ಕೆ ಬಂದಂಥದ್ದು. ನೀವೇನು ಮಾಡ್ತಾ ಇದ್ದೀರಾ? ಸಿದ್ದರಾಮಯ್ಯನವರು ಅಷ್ಟೇ ರೈತ ವಿರೋಧಿ ಕೆಲಸಗಳನ್ನೇ ಮಾಡ್ಕೊಂಬಂದರು. ಈಗ DK ಶಿವಕುಮಾರ್ ಅವ್ರ ಆದಿನೇ ತುಣಿತಾ ಇದ್ದಾರೆ. ಇಲ್ಲಿ ಜನ ನೋಡಿ ಕೇಳ್ತಾ ಇದ್ದಾರೆ, ಉತ್ತರ ಕರ್ನಾಟಕದಿಂದ ಎಲ್ಲ ಬಂದಿದ್ದಾರೆ. ಯಾಕೆ ಆ ಕಡೆ ನೀವು ಯಾಕೆ ಅಭಿವೃದ್ಧಿ ಮಾಡ್ತಾ ಇಲ್ಲ? ಯಾಕೆ ಆ ಕಡೆ IT ಸಿಟಿ ಮಾಡೋಕ್ಕಾಗ್ತಾ ಇಲ್ಲ? ಯಾಕೆ ನಿಮ್ಮ ಉದ್ದೇಶ ಏನು? ಇಲ್ಲಿ ಯಾರೋ ಒಂದು ಹೆಣ್ಮಗಳು ಚೆನ್ನಾಗಿ ಹೇಳ್ತಾ ಇದ್ಲು, ಕೆಂಪನಹಳ್ಳಿ ಅಂತಿದೆಯಂತೆ ಪಕ್ಕದಲ್ಲಿ, ಅಲ್ಲಿ ಒಂದು 300 ಎಕರೆ DK ಶಿವಕುಮಾರ್ ಅವರು ಅವ್ರ ಮಗಳ ಹೆಸರಲ್ಲಿ ತೆಗೆದಿದ್ದಾರೆ. ಆ ಒಂದು ಕಪ್ಪು ಹಣವನ್ನ ಬಿಳಿ ಹಣವನ್ನಾಗ್ಲಿ ಮಾಡ್ಕೊಳ್ಳಿಕ್ಕೆ ಈ ಎಲ್ಲ ಹುನ್ನಾರವನ್ನ ಇಡೀ ನಮ್ಮ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ ಅಂತ ಇಲ್ಲಿನ ಸ್ಥಳೀಯರ ಆರೋಪ. ದಯಮಾಡಿ ಸನ್ಮಾನ್ಯ DK ಶಿವಕುಮಾರ್ ಅವರೇ, ತಾವು ರೈತನ ಮಗನೇ ಆಗಿದ್ರೆ, ನಿಮ್ಮ ಮೈಯಲ್ಲಿ ರೈತರ ರಕ್ತನೇ ಹರಿತಾ ಇದ್ರೆ ಇಲ್ಲಿ ಬನ್ನಿ, ನೀವು ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಿ. ಯಾಕೋಸ್ಕರ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಇದನ್ನ ನೀವು ಪರಿಶೀಲನೆಯನ್ನ ಮಾಡಿ. ಒಂದು ಕಡೆ ನಿಮ್ಮದೇ ಸರ್ಕಾರದ ಒಬ್ಬ ಶಾಸಕ ಹೇಳ್ತಾನೆ, 2006ರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾಡ್ಲಿಕ್ಕೆ ಕೊಟ್ಟರು, ಅವತ್ತು ನೀವು ಅದಕ್ಕೆ ವಿರೋಧ ಮಾಡಿದಿರ ಬಾಲಕೃಷ್ಣ ಅವರೇ. ನಾನು ಇವತ್ತು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋವನ್ನು ನೋಡಿದೆ. ನೀವು ವಿರೋಧ ಮಾಡಿದ್ದೀರಾ. ಏನು ರೈತರು ಮಕ್ಕಳಿಗೆ ಅನ್ಯಾಯ ಆಗಬಾರ್ದು, ಫಲವತ್ತಾದ ಭೂಮಿ ಅಂತ ಹೇಳಿದಿರಾ. ಇವತ್ತು ಫಲವತ್ತಾದ ಭೂಮಿ ಇಲ್ವಾ? ಇವತ್ತು ಯಾರು ಇಲ್ಲಿ ರೈತರ ಥರ ಕಾಣಿಸ್ತಾ ಇಲ್ವಾ? ನಿಮ್ಮ ರಿಯಲ್ ಎಸ್ಟೇಟ್ ದಂಧೆಗೆ ಸನ್ಮಾನ್ಯ ಬಾಲಕೃಷ್ಣ ಅವರೇ, ನಿಮ್ಮ ರಿಯಲ್ ಎಸ್ಟೇಟ್ ದಂಧೆಗೆ ಪಾಪ ಇಲ್ಲಿನ ಅಮಾಯಕರು ರೈತರ ಜಮೀನೇ ಬೇಕಾಗಿತ್ತಾ?
ನೀವು ಮಾಗಡಿಲೂ ಕೂಡ ನೋಡಿದ್ದೀವಿ ಎಷ್ಟೆಷ್ಟು ಎಕರೆಗಳನ್ನ ಯಾವ್ಯಾವ ರೀತಿ ತಮ್ಮ ಮಕ್ಕಳಿಗೆ, ಹೆಂಡತಿದಿರಿಗೆ, ತಂಗಿದಿರಿಗೆ, ಅಕ್ಕದಿರಿಗೆ ಎಲ್ಲರ ಹೆಸರಿಗೂ ಮಾಡಿಸ್ಬಿಡ್ತೀರಾ. ಕೊನೆಗೆ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಬಡವರ ರೈತರ ಜಮೀನನ್ನ ಕಬಳಿಸುವಂತ ಕೆಲಸ ನಿಮ್ಮ ಸರ್ಕಾರ ಮಾಡ್ತಾ ಇದೆ. ನಮ್ಮ ಧಿಕ್ಕಾರ ಇರಲಿ. ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ಕನ್ನಡ ಪರ ಸಂಘಟನೆಯ ಮುಖಂಡರು ಹೇಳುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮನಗರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿರುವ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀಮತಿ ಸಂಧ್ಯಾ ಮಂದಾರಿ, INTUC ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಜೀವನ್ ಸಂಧ್ಯಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಬೆಂಗಳೂರು.